ಬಾಸ್ ಅವರು ಹೊಸ ಪಾತ್ರದಲ್ಲೇ ಇವು ಇಷ್ಟು ದಿನ ಏನು ಮೂವಿಗಳು ಮಾಡೋರು ಇದು ಅತ್ಯಂತ ಮೂವಿ ಅಂತಲೇ ಹೇಳ್ಬೋದು. ಡಿ ಬಾಸ್ ಅವ್ರದ್ದು ಒಂದು ಹೊಸ ಪ್ರಯತ್ನ. ಅವ್ರ ವಯಸ್ಸಾದ್ಮೇಲೆ ಹೆಂಗಿರ್ತಾರೆ, ಯಾವ ಥರ ಕಾಣಿಸ್ಕೊತಾರೆ ಪರದೆ ಮೇಲೆ ಅನ್ನೋದನ್ನ ಹಿಂಗೆ ಈ ಮೂವಿಲೇ ತೋರಿಸ್ಬಿಟ್ಟಿದ್ದಾರೆ. ಅವಾಗೇನು ಕಾಯೋದೇ ಬೇಡ ನಾವು. ಒಂದು ಒಳ್ಳೆ ಕನ್ನಡ ಚಿತ್ರಕ್ಕೆ ಪರಭಾಷೆ ಸಿನಿಮಾಗಳಲ್ಲ, ಒಳ್ಳೆ ಕನ್ನಡ ಚಿತ್ರ ಇದು. ಪರಭಾಷೆ ಸಿನಿಮಾನ ನೋಡೋದು ಬಿಡಿ, ಫಸ್ಟು ಕನ್ನಡ ಸಿನಿಮಾನ ನೋಡೋದು. ಏನೋ ಮೊನ್ನೆ ಯಾರೋ ಹೇಳಿದ್ರು ಸಾಲಾರ್ ಕಾಂಬಿನೇಷನ್ ಅದು ಇದು ಅಂತ. ಸಾಲಾರ್ ಏನೂ ಇಲ್ಲ, ಅದು ತೆಲುಗು ಸಿನಿಮಾ ಮಾಡ್ಕೊಂಡು ನಾವು ಉಗ್ರ ಮಾಲೆ ನೋಡಿದ್ವಿ, ದುಡ್ಡಾಡ್ಕೊಂಡು ಹೋದ್ರು. ಕನ್ನಡ ಸಿನಿಮಾಗೆ ಬಂದ್ವಿ, ಒಳ್ಳೆ ಹೊಸ ಕಂಟೆಂಟ್ ಇಟ್ಕೊಂಡು ಮಾಡಿರ್ತಕ್ಕಂಥ ಚಿತ್ರ. ನಮ್ಮ ರೈತರು ಏನಕ್ಕೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಚಿತ್ರ ಇದು. ರೈತರ ಬಗ್ಗೆ ನೋಡಿ ಅಂದರೆ 500 ಜನ ಒಟ್ಟಿಗೆ ಹೊಡೆಯೋದಂತೆ, ಅದನ್ನ ನೋಡ್ತಾರೆ. ಫಸ್ಟ್ ಕಾಟೇನಲ್ಲಿ ಬಂದು ನೋಡ್ರಿ, ನಮ್ಮ ಡಿ ಬಾಸ್ ಆ್ಯಕ್ಟಿಂಗ್ ನೋಡ್ರಿ. ಡಿ ಬಾಸ್ ಅಂದರೆ ದೇವರು. ಅವ್ರು ರೇಟ್ ಮಾಡೋರು 100 ಜನ ಇದ್ರೆ ಅವ್ರು ಕಾಯಕ್ಕೆ 100 ಜನ ಅವರೇ. ಸಕ್ಕತ್ತಾಗಿದೆ, ಎಲ್ರು ಬಂದು ನೋಡೋಂಥ ಚಿತ್ರ. ಬ್ಲಾಕ್ ಬಸ್ಟರ್ ಹಿಟ್ ಅಂತಲೇ ಹೇಳ್ಬೋದು. ಡಿ ಬಾಸ್ ಇದು ನೆಕ್ಸ್ಟ್ ಲೆವೆಲ್ ಮೂವಿ ಅಂತ ಹೇಳ್ಬೋದು. ಥ್ಯಾಂಕ್ ಯು.